ಮನೆ ಬಿಟ್ಟು ಕಮಲ ಹಿಡಿತಾರ ಜೆಡಿಎಸ್ನ ಕಟ್ಟಾಳು ಅನ್ನೋ ಪ್ರಶ್ನೆ ಇದೆ. ಜೆಡಿಎಸ್ನ ಪ್ರಮುಖ ನಾಯಕ ಪಕ್ಷಕ್ಕೆ ಶಾಕ್ ಕೊಡ್ತಾರ. ಜೆಡಿಎಸ್ ನಿಂದ ಮತ್ತೊಂದು ವಿಕೆಟ್ ಪತನ ಗ್ಯಾರಂಟಿನ? ಹಾಗಾದ್ರೆ ಯಾರು ಮತ್ತು ಯಾಕೆ ನೋಡ್ತಾ ಹೋಗೋಣ. ಜೆಡಿಎಸ್ ನಿಂದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ಸರ್ ಮನ್ಸೇನಾದ್ರು ಮಾಡ್ಬಿಟ್ರ ಆ ಲೀಡರು ಅಂತ. ಯಾಕಂದ್ರೆ ಬಿಜೆಪಿ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇರೋದು, ಅವರ ವರ್ತನೆ ನೋಡಿದ್ರೆ ಸ್ವಲ್ಪ ಹಾಗೆ ಅನುಮಾನ ಬರ್ತಾ ಇದೆ. ಬಿಜೆಪಿಯನ್ನ ಮೆಚ್ಚಿಸೋಕೆ ಈ ಜೆಡಿಎಸ್ ನ ಲೀಡರ್ ಮುಂದಾದ್ರ? ಜೆಡಿಎಸ್ ನಾಯಕ ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾದ್ರೂ ಯಾಕಿರ್ಬೋದು? ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಬಂದಿದ್ದ ಆ ನಾಯಕ ಈಗ ಬಿಜೆಪಿಗೆ ಹೋಗ್ತಾರಾ? ಪಕ್ಷಾಂತರ ಪರ್ವ ಆರಂಭ ಆಗುತ್ತಾ? ಹಂಗೆ ನೋಡೋದಾದ್ರೆ ಬಿಜೆಪಿ ಜೆಡಿಎಸ್ ಕುಚುಕುಗಳು ದೋಸ್ತಿದ್ದಾರೆ ಬಿಡಿ. ಹೈಕಮಾಂಡ್ ಲೆವೆಲ್ನಲ್ಲಿ, ಲೋಕಲಲ್ಲಿ ಹೆಂಗೋ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಯಾರು ಅನ್ನೋದೇ ಪ್ರಶ್ನೆ ಅಲ್ವಾ? ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರ ಮಾಗಡಿಯ ಮಂಜು ಅನ್ನೋ ಪ್ರಶ್ನೆ ಇದೆ. ಜೆಡಿಎಸ್ ಪಕ್ಷಕ್ಕೆ ಟಾಟಾ ಬೈ ಬೈ ಎಂದು ಬಿಜೆಪಿ ಸೇರ್ತಾರಾ? ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ ಅಂತಂದ್ರೆ, RSS ಡ್ರೆಸ್ ನಲ್ಲಿ ಮಾಗಡಿ ಮಂಜು ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಕಂಗೊಳಿಸ್ತಾ ಇದ್ದಾರೆ. ಬಿಜೆಪಿ ಸರ್ ಒಂದ್ಸೇನಾದ್ರು ಮಾಡ್ಬಿಟ್ರ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ ಬಳಿಕ ಜೆಡಿಎಸ್ಗೆ ಬಂದು ಶಾಸಕರಾಗಿದ್ರು ಮಂಜು. ಈಗ ಜೆಡಿಎಸ್ನು ಬಿಟ್ಟು ಇನ್ನೊಂದು ಪಕ್ಷದ ರುಚಿಯನ್ನೇನಾದ್ರೂ ನೋಡ್ತಾರ ಅನ್ನೋ ಪ್ರಶ್ನೆ ಇದೆ. ಈ ಬಾರಿ ಕಾಂಗ್ರೆಸ್ ವಿರುದ್ಧ ಸೋತಿದ್ರು ಮಂಜು, ಮುಂದೆ ಬಿಜೆಪಿ ಸೇರುವ ಮನಸ್ಸು ಮಾಡಿದ್ರಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಹಾಡು ಹೊಗಳದ್ ಮಾತ್ರ ಅಲ್ಲ, ಅವರ ವೇಷಭೂಷಣ ವಿಪರೀತ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಅಲ್ಲಿ ಈ 100ನೇ ವರ್ಷದ ವಿಜಯೋತ್ಸವ RSS ನಲ್ಲಿ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡಿದ್ದಾರೆ, ತಪ್ಪಿಲ್ಲ. ಆದ್ರೆ ಅವರ ಉಡುಗೆ ತೊಡುಗೆಗಳು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. RSS ನ ವೇಷಭೂಷಣ, ಟೊಪ್ಪಿ, ಶರ್ಟು, RSS ಚಡ್ಡಿ ಅಂತ ಕರೀತಾರಲ್ಲ ಹಾಗೆ, ಬೆಲ್ಟು ಗಮನಿಸ್ತಾ ಇದ್ದೀರಿ. ಓಕೆ, ಮಾತನಾಡಿದ್ದಾರೆ ಕೂಡ. ಏನ್ ಹೇಳಿದ್ರು ಹಾಗಾದ್ರೆ ಮಂಜು ಅವರು? ಕೇಳೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಸಂಭ್ರಮಾಚರಣೆ ಈ ಮುಂದಿನ ವಿಜಯದಶಮಿಯಂದು ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ. 100 ವಸಂತಗಳನ್ನ ತುಂಬಿದ ಕೀರ್ತಿ ಇಡೀ ಜಗತ್ತಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಿಕ್ಕಿರಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ 100 ವಸಂತಗಳನ್ನ ಪೂರೈಸಿ ಏನು ವಿಜಯದಶಮಿ ಎಂದು ಇಡೀ ಭಾರತಾದ್ಯಂತ ನಾವು ಈ ಸಂಭ್ರಮಾಚರಣೆಯನ್ನ ಆಚರಿಸುವಂತಹ ಈ ಶುಭ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖರು, ನಮ್ಮ ಜಿಲ್ಲೆಯ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶವನ್ನ ಧರಿಸುವುದರ ಮೂಲಕ ನಮ್ಮ ಭಾರತ ದೇಶದ ಹೆಮ್ಮೆಯನ್ನ, ಕೀರ್ತಿಯನ್ನ ಹೆಚ್ಚಿಸುವಂತ ಕೆಲಸ ನಾವೆಲ್ಲ ಹಿಂದೂಗಳಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಪತತ್ವೇಷಕಾಯೋ ನಮಸ್ತೆ ನಮಸ್ತೆ, ಪತತ್ವೇಷಕಾಯೋ ನಮಸ್ತೆ
शक्तिमन हिंदू राष्ट्रांग भूता प्रभो शक्तिमन. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ. ಮಾರುತಿ, JDS ಲೀಡರ್ನ ಇಷ್ಟೊಂದು ಬದಲಾವಣೆ ಯಾವುದಕ್ಕಿರ್ಬೋದು, ಯಾರನ್ನ ಮೆಚ್ಚಿಸೋಕಿರ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? 2024 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿರುವುದನ್ನು ನಾವು ನೋಡಿದ್ವಿ. ಆದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಹಲವು ಕಡೆ ಬಹಳಷ್ಟು ಸೈದ್ಧಾಂತಿಕ ವಿಚಾರಗಳಲ್ಲಿ ವಿರೋಧಗಳು ಇರುವಂತದ್ದು ನಿಜ. ಮಾಜಿ ಜೆಡಿಎಸ್ ಶಾಸಕರಾಗಿರುವಂತಹ ಮಾಗಡಿ ಮಂಜು ಅವರು ಈ ರೀತಿಯಾದಂತಹ ಒಂದು RSS ಡ್ರೆಸ್ ಅಲ್ಲಿ ಕಾಣಿಸ್ಕೊಂಡಿರುವಂತದ್ದು ಈಗ ಜೆಡಿಎಸ್ ಪಕ್ಷದಲ್ಲೂ ಚರ್ಚೆ ಆಗ್ತಾ ಇದೆ, ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಚರ್ಚೆ ಆಗ್ತಿದೆ. ಎರಡೂ ಪಕ್ಷದಲ್ಲೂ ಕೂಡ ಅವರ ಆತ್ಮೀಯರು ಇರೋದ್ರಿಂದ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾಗಡಿ ಮಂಜು ಅವರ ಈ ನಡೆ ಬಹಳಷ್ಟು ಆಶ್ಚರ್ಯ ಆಘಾತ ತಂದಿರುವಂತದ್ದು. ಈ ಹಿನ್ನೆಲೆಯಲ್ಲೇ ಈ ಫೋಟೋ ವೈರಲ್ ಆದ ತಕ್ಷಣವೇ ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಎರಡೂ ಪಕ್ಷಗಳು ಕೂಡ ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ವಿರುದ್ಧ ರಾಜಕೀಯವನ್ನ ಮಾಡ್ತಿದ್ರು ಕೂಡ, ಆದ್ರೆ RSS ಡ್ರೆಸ್ ಅನ್ನ ಧರಿಸಿರುವಂತದ್ದು ಈಗ ರಾಜ್ಯ JDS ಅಲ್ಲಿ ಹೆಚ್ಚು ಚರ್ಚೆಗೆ ಕಾರಣ ಆಗಿರುವಂತದ್ದು. ಒಂದು ಹೆಜ್ಜೆ JDS ಇಂದ ಮಾಗಡಿ ಮಂಜು ಅವರು ಹೊರಗಿಟ್ರ ಅನ್ನುವಂತ ಒಂದು ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಪಕ್ಷದ ವಿಚಾರಗಳನ್ನ ಹೇಳ್ತಿರುವಂತ ಒಂದು ಸಂದರ್ಭದಲ್ಲಿ ಅದರಲ್ಲೂ ನೇರವಾಗಿ RSS ಡ್ರೆಸ್ ಅನ್ನ ಹಾಕೊಂಡಿರೋದ್ರಿಂದ ಈ ಎಲ್ಲಾ ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ. ಸ್ವತಃ ಬಿಜೆಪಿಯಲ್ಲೂ ಕೂಡ ಅವರು ಮನಸ್ಸು ಮಾಡಿರಬಹುದು ಅನ್ನುವಂತಹ ಒಂದು ಪಾಸಿಟಿವ್ ಹೇಳಿಕೆಗಳು, ಪಾಸಿಟಿವ್ ಆದಂತಹ ಒಂದು ಚರ್ಚೆಗಳು ಆರಂಭ ಆಗಿದ್ದಾವೆ. ಮಾಗಡಿಯಲ್ಲಿ ಬಿಜೆಪಿ ಕೂಡ ದೊಡ್ಡ ಮಟ್ಟದ ನಾಯಕರಿರಲಿಲ್ಲ, ಮಾಜಿ ಶಾಸಕ ಆಗಿರೋದ್ರಿಂದ ಬಂದ್ರೆ ಬಿಜೆಪಿಯವರು ಕೂಡ ಸ್ವಾಗತ ಮಾಡ್ತಾರೆ. ಆದ್ರೆ ಈ ಬೆಳವಣಿಗೆಗಳು ಮೈತ್ರಿ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ಗಳು ಆಗ್ತವೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳಿಂದ 2028 ವಿಧಾನಸಭಾ ಚುನಾವಣೆವರೆಗೂ ಕೂಡ ನಾವು ಮೈತ್ರಿ ಮಾಡಿಕೊಂಡೇ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಜ್ಯ ಬಿಜೆಪಿಯ ಕೆಲ ನಾಯಕರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಸಕ್ತಿ ಇರುವಂತಹ ಒಂದು ಸಂದರ್ಭದಲ್ಲಿ ಮಾಗಡಿ ಮಂಜು ಅವರ ಈ ಹೊಸ ವೇಷ ಪ್ರದರ್ಶನ ಬಹಳಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ.